ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ಗೆ ಬೀಳುತ್ತಾ ಕತ್ತರಿ. ಖಜಾನೆಗೆ ಹೊರೆಯಾದ ಪಂಚ ಗ್ಯಾರಂಟಿಗಳು. ಗ್ಯಾರಂಟಿ ಸ್ಕೀಮ್ ಹಣ ಹೊಂದಿಸುವುದೇ ಸವಾಲಾಗಿದೆ. ಆರ್ಥಿಕ ಹೊಡೆತದಿಂದ ಪಾರಾಗಲು ಸರ್ಕಾರ ಸರ್ಕಸ್. ದುಡ್ಡು ಉಳಿಸಲು ಹೊಸ ಮಾರ್ಗ ಕಂಡುಕೊಂಡ ಸರ್ಕಾರ. ಶೀಘ್ರದಲ್ಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ. ಗ್ಯಾರಂಟಿ ಫಲಾನುಭವಿಗಳಿಗೆ ಬಿಗ್ ಶಾಕ್ ಫಿಕ್ಸ್. ಎಪಿಎಲ್ ಕಾರ್ಡುದಾರರಿಗೆ ಶಾಕ್ ಕೊಡುತ್ತಾ ಸರ್ಕಾರ. ಎಪಿಎಲ್ ಕಾರ್ಡುದಾರರಿಗೆ ಅಕ್ಕಿ ಹಣ ಕೊಡಲ್ವಾ? ಗ್ಯಾರಂಟಿ ಯೋಜನೆಗಳಿಂದ ಶ್ರೀಮಂತರಿಗೆ ಕೋಕ್. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಸಚಿವರಲ್ಲೇ ಭಿನ್ನ ಅಭಿಪ್ರಾಯ. ಗ್ಯಾರಂಟಿ ಬಗ್ಗೆ ಹೈಕಮಾಂಡ್ ಮೋರೆ ಹೋದ ಜಾರಕಿಹೊಳಿ. ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳು ಬೇಡ, ಬಡವರಿಗೆ ಗ್ಯಾರಂಟಿ ತಲುಪಿದ್ರೆ ಸಾಕು ಎಂಬ ವಾದ. ಹೈಕಮಾಂಡ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮನವಿ. ಸಂಪುಟದಲ್ಲೂ ಪ್ರಸ್ತಾಪಿಸಲು ಸಚಿವರ ತೀರ್ಮಾನ. ಗ್ಯಾರಂಟಿ ಯೋಜನೆಗಳಿಂದಲೇ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆರಿಸಿ ಬಂದಿತ್ತು. ಆದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗೆ ಕತ್ರಿ ಬೀಳುತ್ತಾ ಹೇಗೆ? ಖಜಾನೆಗೆ ಹೊರೆಯಾದ ಪಂಚ ಗ್ಯಾರಂಟಿಗಳು. ಗ್ಯಾರಂಟಿ ಸ್ಕೀಮ್ ಹಣ ಹೊಂದಿಸುವುದೇ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿ ಬಿಟ್ಟಿದೆ. ಆರ್ಥಿಕ ಹೊಡೆತದಿಂದ ಪಾರಾಗಲು ಸರ್ಕಾರ ಸರ್ಕಸ್ ಮಾಡ್ತಾ ಇದ್ದು, ರಾಜ್ಯ ಸರ್ಕಾರ ದುಡ್ಡು ಉಳಿಸಲು ಹೊಸ ಮಾರ್ಗ ಕಂಡುಕೊಂಡಿದೆ. ಶೀಘ್ರದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದ್ದು, ಗ್ಯಾರಂಟಿ ಫಲಾನುಭವಿಗಳಿಗೆ ಬಿಗ್ ಶಾಕ್ ಫಿಕ್ಸ್ ಅಂತಿದ್ದಾರೆ. ಎಪಿಎಲ್ ಕಾರ್ಡುದಾರರಿಗೆ ಶಾಕ್ ಕೊಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ಎಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಹಣ ಕೊಡಲ್ವಾ ಹೇಗೆ? ಗ್ಯಾರಂಟಿ ಯೋಜನೆಗಳಿಂದ ಶ್ರೀಮಂತರಿಗೆ ಕೋಕ್ ನೀಡುತ್ತಾ? ಗ್ಯಾರಂಟಿ ಸ್ಕೀಮ್ ಬಗ್ಗೆ ಸಚಿವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದು, ಗ್ಯಾರಂಟಿ ಬಗ್ಗೆ ಹೈಕಮಾಂಡ್ ಮೋರೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಎಲ್ಲರಿಗೂ ಗ್ಯಾರಂಟಿ ಬೇಡ ಎಂದಿದ್ದಾರೆ. ಬಡವರಿಗೆ ಗ್ಯಾರಂಟಿ ತಲುಪಿಸಿದ್ರೆ ಸಾಕು ಎಂಬ ವಾದ ಮಂಡಿಸಿದ್ದಾರೆ. ಹೈಕಮಾಂಡ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದು, ಸಂಪುಟದಲ್ಲೂ ಪ್ರಸ್ತಾಪಿಸಲು ಸಚಿವರು ತೀರ್ಮಾನ ಕೈಗೊಂಡಿದ್ದಾರೆ.